ಹಲೋ ಹಾಯ್ ನಮಸ್ಕಾರ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಸೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ಈ ಕಡೆ ಸೂರ್ಯ ಅವರು ರವಿಗೆ ಬೈತಾ ಇರ್ತಾರೆ. ರವಿ ನಿನಗೆ ಹೇಳಿಲ್ವಾ, ಒಂದ್ಸತಿ ಹೇಳಿಲ್ವಾ ನಿನಗೆ ಬರಬೇಡ ಅಂತ, ಯಾಕೋ ನನಗೆ ಮತ್ತೆ ಮತ್ತೆ ಮುಖ ತೋರಿಸ್ಬಿಟ್ಟು ನೀನು ಇದು ಮಾಡ್ತಾ ಇದೆಯಾ, ಹೋಗೋ ಅಂತ ಹೇಳಿದಾಗ ಈ ಕಡೆ ರವಿ ಅವರು, ಅಣ್ಣ ಯಾಕೆ ಯಾಕೆ ಸೂರ್ಯ ಇಷ್ಟೊಂದು ಕ್ರೂರಿ ಆಗ್ತಾ ಇದೆಯಾ, ನನಗೂ ಅಪ್ಪ ಅಲ್ವಾ ಅವರು, ನಾನು ಒಂದ್ಸತಿ ನೋಡ್ತೀನಿ ಬಿಡು, ಇಷ್ಟೊಂದು ಕೆಟ್ಟವನು ಆಗ್ಬೇಡ ಸೂರ್ಯ, ನನ್ನೆಲ್ಲರ ಮನೆಯವರೆಲ್ಲರನ್ನ ನನ್ನಿಂದ ದೂರ ಮಾಡಬೇಡ ಸೂರ್ಯ, ಪ್ಲೀಸ್ ಬಿಡು ಅನ್ಸತಿ ಅಂತ ಹೇಳ್ತಾ ಇರ್ತಾರೆ. ಹಂಗೆ ಕಿತ್ತಾಡ್ತಾ ಇರ್ತಾರೆ. ಈ ಕಡೆ ಸೂರ್ಯ, ಏಯ್ ಬಿಡಲ್ಲ ಹೋಗೋ, ಚಟ್ನಿ ಆಗ್ಬೇಡ ನನ್ನ ಕೈಯಲ್ಲಿ ಸಿಕ್ಬಿಟ್ಟು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಬೈಬೇಕಂದ್ರೆ ಈ ಕಡೆ ಎಲ್ಲರೂ ಬಿಡಿಸ್ಕೊತಾ ಇರ್ತಾರೆ. ಈ ಕಡೆ ಎಲ್ಲರೂ ಬಿಡಿಸ್ಕೊಂಡು ಇದು ಮಾಡ್ತಾರೆ. ಈ ಕಡೆ ಇವರು ಕೇಶವ್ ಅಂಕಲ್ ಇರ್ತಾರಲ್ಲ, ಕೇಶವ್ ಅಂಕಲ್ ಇವ್ರನ್ನ ಸರಿಸ್ಕೊಂಡು ರವಿಗೆ ಹೇಳ್ತಾರೆ, ರವಿ ನಿಮ್ಮಪ್ಪ ಹುಷಾರಾಗೇ ಆಗ್ತಾರೆ, ಹುಷಾರಾದ್ಮೇಲೆ ಬಂದು ಮಾತಾಡ್ಸುವಂತೆ, ಸುಮ್ಮನೆ ಇವ್ನ ಕೈಲಿ ಸಿಕ್ಕಾಕೊಂಡು ಯಾಕೆ ಹೊಡ್ಸ್ಕೊತೀಯ, ಹೋಗು ಮನೆಗೆ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಅಲ್ಲಿಗೆ ಅದೇ ರೀತಿ ಈ ಕಡೆ ಇವ್ರು ಡಾಕ್ಟರ್ ಎಲ್ಲ ಕರ್ಕೊಂಬರ್ತಾರೆ. ಡಾಕ್ಟರ್ ಕರ್ಕೊಂಬರೋಕೆ ಮುಂಚೆ ಇವರು ಸೂರ್ಯ ಅವ್ರು ಬಂದ್ಬಿಟ್ಟು ಇನ್ನೂ ಸ್ಟಂಟ್ ಮಾಡಿಲ್ವಾ, ಆಪರೇಷನ್ ಮಾಡಕ್ಕೆ ಕರ್ಕೊಂಡು ಹೋಗಿಲ್ವಾ ಅಂತ ಕೇಳ್ತಾರೆ. ಇಲ್ಲ ಇವಾಗ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟಾಗ ಇವಾಗ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ಬೇಕಂದ್ರೆ ಎಲ್ಲರೂ ನೋಡ್ತಾರೆ. ಎಲ್ಲರೂ ನೋಡಿ ಫುಲ್ ಶಾಕಾಗಿ ಅಳ್ತಾನೆ ಇರ್ತಾರೆ. ಈ ಕಡೆ ಇವ್ರನ್ನ ಕರ್ಕೊಂಡೋಗಿ ರಂಗನಾಥ್ ಅವ್ರನ್ನ ಕರ್ಕೊಂಡೋಗಿ ಆಪರೇಷನ್ ಸಕ್ಸಸ್ ಆಯಿತು ಅಂತ ಆಪರೇಷನ್ ಮಾಡಿಬಿಟ್ಟು ಹೊರಗಡೆ ಬಂದು ಡಾಕ್ಟರ್ ಕೂಡ ಹೇಳ್ತಾರೆ, ಆಪರೇಷನ್ ಸಕ್ಸಸ್ ಆಯಿತು ಅಂತ ಹೇಳಿದಾಗ ನಾವು ಇವಾಗ ನೋಡ್ಬೋದಾ ಡಾಕ್ಟರ್ ಅಂತ ಕೇಳ್ತಾರೆ. ಇಲ್ಲ, ಈ ಕಡೆ ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ನೋಡುವಂತ್ರಿ ಅಂತ ಹೇಳ್ಬಿಟ್ಟು ಅವರು ಡಾಕ್ಟರ್ ಹೋಗ್ತಾರೆ. ಈ ಕಡೆ ಇವ್ರು ಕೂಡ ಮೀನಾ ಅವ್ರು ಕೂಡ ಅಲ್ಲೇ ನಿಂತ್ಕೊಂಡು ಎಲ್ಲ ನೋಡ್ತಾ ಇರ್ತಾರೆ. ಈ ಕಡೆ ಏನು ಮಾಡ್ತಾರೆ ಅಂದರೆ, ಶಾಂತಿ ಮತ್ತು ರೋಹಿಣಿ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ್ರನ್ನ ಕೇಳ್ಕೊತಾ ಇರ್ತಾರೆ. ನೋಡಪ್ಪ ದೇವರೇ, ಇಲ್ಲಿ ಎಷ್ಟೊಂದು ಮೋಸ ಮಾಡಿದವ್ರನ್ನ ಬದುಕಿಸ್ತೀಯ ಅಂತ, ನನ್ನ ಗಂಡ ಯಾವ ತಪ್ಪು ಮಾಡಿಲ್ಲ, ಎಷ್ಟೊಂದು ಒಳ್ಳೆಯವರು ನನ್ನ ಗಂಡ, ಪ್ಲೀಸ್ ದೇವರೇ ಬದುಕಿಸು ದೇವರೇ, ನನ್ನ ಗಂಡನ ಆರಾಮಾಗಿ ಹೋಗಿ ಮಾಡು, ಆಪರೇಷನ್ ಸಕ್ಸಸ್ ಆಗಿ ಹೋಗಿ ಮಾಡು ಅಂತ ಕೇಳ್ಕೊತಾ ಇರ್ತಾರೆ. ಅಷ್ಟೆಲ್ಲ ಕೇಳ್ಕೊಳ್ಳೋದನ್ನು ಈ ಕಡೆ ಇವ್ರು ಕೂಡ ಮೀನಾ ಅವ್ರು ಕೂಡ ನೋಡ್ತಾನೆ ಇರ್ತಾರೆ. ಮೀನಾ ಅವ್ರನ್ನ ಬೈತಾ ಇರ್ತಾರೆ, ಇಷ್ಟೆಲ್ಲ ಮಾಡಿರೋದು ಅವರಿಬ್ಬರೇ, ಗಂಡ ಹೆಂಡತಿ ಇಬ್ಬರು, ಅವಳು ನನ್ನ ಮನೆಗೆ ಯಾವತ್ತು ಕಾಲಿಟ್ಲೋ ಅವತ್ತು ನನ್ನ ಮನೆಯೇ ಸರ್ವನಾಶ ಮಾಡಿಬಿಟ್ಲು ಅವಳು ಅಂತ ಬೈತಾನೆ ಇರ್ತಾಳೆ. ಈ ಕಡೆ ರೋಹಿಣಿ, ಇಲ್ಲ ಬಿಡಿ ಅತ್ತಿ, ಯಾಕತ್ತೆ ಇದು ಮಾಡ್ತೀರಾ ಅಂತ ಹೇಳ್ಬಿಟ್ಟು ರೋಹಿಣಿ ಸಮಾಧಾನ ಮಾಡ್ತಾಳೆ. ಅದನ್ನೆಲ್ಲ ನೋಡಿದಂಥ ಮೀನಾ ಕೂಡ ಅಳ್ತಾನೆ ನಿಂತಿರ್ತಾಳೆ, ನಿಂತ್ಕೊಂಡಿರ್ತಾಳೆ. ಈ ಕಡೆ ಡಾಕ್ಟ್ರು ಕೂಡ ಹೇಳ್ತಾರೆ, ಹೊರಗಡೆ ಬಂದ್ಬಿಟ್ಟು ಹೇಳಿದಾಗ ಸರಿ ಆಯಿತು ಅಂತ ನೋಡೋಕೆ ಹೋಗ್ತಾರೆ. ಎಲ್ಲರೂ ನೋಡೋಕೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬಂದಿರ್ತಾರೆ. ದೇವಸ್ಥಾನಕ್ಕೆ ಹೋಗಿರ್ತಾರಲ್ವ. ಈ ಕಡೆ ಇವರು ಕೇಶವ್ ಅಂಕಲ್ ಒಬ್ಬರೇ ನಿಂತ್ಕೊಂಡಿರ್ತಾರೆ. ಆ ಕಡೆ ಮೀನಾ ಬಂದ್ಬಿಟ್ಟು ಅಂಕಲ್ ಅಂತ ಹೇಳ್ಬಿಟ್ಟು ಮಾತಾಡ್ಸಕ್ಕೆ ಬರ್ತಾಳೆ. ಅಯ್ಯೋ ಮೀನಾ, ನೀನು ಬಂದ, ಯಾವಾಗ ಎಲ್ಲಿ ಹೋಗಿದ್ದೆ ಮೀನಾ, ನೀನು ಇಷ್ಟೊತ್ತಕ್ಕ ನೋಡ್ತಾ ಇದ್ದೆ, ಎಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು ಯಾಕಮ್ಮ ಮೀನಾ ಹೀಗೆ ಮಾಡಿದೆ ಅಂತ ಕೇಳ್ತಾ ಇರ್ತಾರೆ. ಅಯ್ಯೋ ಅಂಕಲ್, ನಾನೇನು ಮಾಡಲಿಲ್ಲ, ಆಕಸ್ಮಿಕವಾಗಿ ಅವ್ರ ಮದುವೆ ನಡೀತಾ ಇತ್ತು, ನಾನು ಅಲ್ಲಿ ಹೋದೆ, ಅದಕ್ಕೆ ನನ್ನ ಮೇಲೆ ಎಲ್ಲ ತಪ್ಪು ಹೊರಿಸ್ತಾ ಇದ್ದಾರೆ ಇವರು ಅಂತ ಹೇಳ್ತಾರೆ. ನನಗೆ ಗೊತ್ತಮ್ಮ ಮೀನಾ, ನೀನು ಹಾಗೆ ಮಾಡಲ್ಲ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಇದು ಮಾಡ್ತಾ ಇದ್ದೆ ನಾನು ಅಂತ ಹೇಳಿದಾಗ, ನಾನು ಇನ್ನೇನು ಬಂದಿದ್ದೆ ಅಂಕಲ್, ನಾನು ಆ ಮಾವನ ನೋಡೋಕೆ ಬಿಡ್ತಾನೆ ಇಲ್ಲ ನನ್ನನ್ನು ಅಂತ ಹೇಳಿದಾಗ, ಅಯ್ಯೋ ಆಯ್ತಮ್ಮ, ಇವಾಗ ಎಲ್ಲರೂ ಹೊರಗಡೆ ಹೋಗಿದ್ದಾರೆ, ಇವಾಗ ಹೋಗು, ಒಂದ್ಸತಿ ನೋಡ್ಕೊಂಡು ಬಾ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಮೀನಾ ಒಳಗಡೆ ಬಂದ್ಬಿಟ್ಟು ಮಾವನ ನೋಡಿ ಅವ್ರಿಗೆ ತಾಯ್ತ ಕಟ್ಟೋಣ ಅಂತ ತಾಯ್ತ ಕಟ್ತಾರೆ. ಕಟ್ಬಿಟ್ಟು, ಅಯ್ಯೋ ದೇವ್ರೆ, ನನ್ನ ಮಾವನ್ನ ಉಳಿಸು ದೇವ್ರೆ, ಚೆನ್ನಾಗಿ ಇದು ಮಾಡು ದೇವ್ರೆ, ಹುಷಾರಾಗಿ ಮಾಡು ಅಂತ ಹೇಳ್ಬಿಟ್ಟು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ. ಹಾಗೆ ಈ ಕಡೆ ಅವ್ರನ್ನ ಪ್ರಾರ್ಥನೆ ಮಾಡ್ಕೊತಿರ್ಬೇಕಂದ್ರೆ ಈ ಕಡೆ ಹೊರಗಿಂದ ಮನೋಜ್ ಮತ್ತು ಶಾಂತಿ, ರೋಹಿಣಿ ಎಲ್ಲರೂ ಬರ್ತಾರೆ. ಅಮ್ಮ, ಈ ಎಲ್ಲ ಸ್ಟಂಟ್ ಎಲ್ಲ ಮುಗಿತಂತೆ, ಈ ಕಡೆ ವಾರ್ಡಿಗೆ ಶಿಫ್ಟ್ ಮಾಡಿದಾರಂತೆ, ಅಪ್ಪನ ಹೋಗಿ ನೋಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಅದು ನೋಡಿದಂಥ ಕೇಶವ್ ಅಂಕಲ್, ಅಯ್ಯೋ ಇವರೆಲ್ಲ ಬಂದ್ಬಿಟ್ರಲ್ಲ, ಇನ್ನು ಮೀನಂಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರೆ. ಫೋನ್ ಮಾಡಿ, ಮೀನಾ ಅವರೆಲ್ಲ ಬಂದ್ಬಿಟ್ರಮ್ಮ, ಬೇಗ ಬಾಮ್ಮ, ಹೊರಗಡೆ ಬಾಮ್ಮ ನೀನು ಅಂತ ಹೇಳ್ಬಿಡ್ತಾರೆ. ಹೇಳಿದಾಗ ಈ ಕಡೆ ಇವರು ಮೀನಾ ಅವ್ರು ಏನು ಮಾಡ್ತಾರೆ ಅಂದರೆ, ಅಲ್ಲೇ ಒಂದು ರೂಮಲ್ಲಿರುತ್ತೆ, ವಾರ್ಡಲ್ಲಿ ಒಂದು ರೂಮ್ಗೆ ಹೋಗ್ಬಿಟ್ಟು ಬಚ್ಚಿಟ್ಕೊತಾರೆ. ಇವರೆಲ್ಲ ಶಾಂತಿ ಮತ್ತು ಇವರೆಲ್ಲರೂ ಸೇರಿ ಅದೇ ರೂಮ್ಗೆ ಹೋಗ್ತಾರೆ. ಅದೇ ರೂಮ್ಗೆ ಹೋದಾಗ ಇವಳು ಬಚ್ಚಿಟ್ಕೊಂಡಿರ್ತಾಳೆ ಮೀನಾ, ಅದನ್ನೇನು ನೋಡೋದೇ ಇಲ್ಲ ಅವರೆಲ್ಲ. ನೋಡ್ದೇನೆ ಈ ಕಡೆ ಇವರು ರಂಗನಾಥ್ ಅವ್ರನ್ನ ನೋಡ್ಬಿಟ್ಟು ಶಾಂತಿಗೆ ಫುಲ್ ಖುಷಿ ಆಗುತ್ತೆ. ರೀ, ನೀವು 2 ದಿನ ಈ ಥರ ಮಲಗಿರೋದನ್ನು ನೋಡೋಕ್ಕಾಗಲಿಲ್ಲ ರೀ, ನನಗೆ ತುಂಬಾ ಬೇಜಾರಾಯಿತು ರೀ ಅಂತ ಹೇಳ್ಬಿಟ್ಟು ಬೇಜಾರು ಮಾಡಿಕೊಂಡು ಅವ್ರಿಗೆ ಹೇಳ್ತಾ ಇರ್ತಾರೆ. ಅವರಿಬ್ಬರು ತಪ್ಕೊಂಡು ಮಾತಾಡ್ತಾ ಇರ್ತಾರೆ, ರಂಗನಾಥ್ ಮತ್ತು ಈ ಕಡೆ ಶಾಂತಿ ಅವರು. ಹಾಗೆ ಈ ಕಡೆ ಸೂರ್ಯ ಅವ್ರು ಕೂಡ ಬರ್ತಾರೆ. ಸೂರ್ಯ ಅವ್ರು ಬಂದ್ಬಿಟ್ಟು ಅವ್ರ ಅಪ್ಪನ ತಪ್ಕೊಂಡು ಅಪ್ಪ ಅಪ್ಪ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾರೆ. ಅಯ್ಯೋ ಹುಷಾರು ಕಣೋ, ಹುಷಾರು ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಹೇಳ್ತಾಳೆ. ಅಯ್ಯೋ ಸಾರಿ ಅಪ್ಪ, ನಿನಗೆ ಆಪರೇಷನ್ ಮಾಡಿದಾರಲ್ವ, ನನಗೆ ಗೊತ್ತಾಗಲಿಲ್ಲ ಅಪ್ಪ, ಎಮೋಷನಲ್ಲಾಗಿ ನಿನ್ನ ತಪ್ಕೊಂಡ್ಬಿಟ್ಟೆ ಅಪ್ಪ ನಾನು, ಸಾರಿ ಅಪ್ಪ ಅಂತ ಹೇಳ್ತಾರೆ. ಹಾಗೆ ಈ ಕಡೆ ಇವರು ರವಿ ಅವರು ಮನೆಗೆ ಹೋಗ್ತಾರೆ. ಮನೆಗೆ ಹೋಗ್ಬಿಟ್ಟು ಅಳ್ತಾನೆ ಇರ್ತಾರೆ. ಯಾಕೆ ರವಿ, ಯಾಕೆ ಅಳ್ತಾ ಇದೆಯಾ ಅಂತ ಶ್ರುತಿ ಅವ್ರು ಕೇಳಿದಾಗ, ಏನು ಮಾಡೋದು, ನನ್ನನ್ನು ಎಲ್ಲ ಮನೆಯವರು ನನ್ನನ್ನು ದೂರ ಮಾಡಿಬಿಟ್ರು, ನಾನು ಮನೆಯವ್ರನ್ನೆಲ್ಲರನ್ನೂ ಕಳ್ಕೊಂಡ್ಬಿಟ್ಟೆ, ನನ್ನ ಅಪ್ಪಂಗೆ ಹುಷಾರಿಲ್ಲ, ಒಂದ್ಸತಿ ನೋಡ್ತೀನಿ ಅಂದರೆ ನನ್ನನ್ನು ಯಾರೂ ಬಿಡ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾರೆ. ಇಲ್ಲ ಕಣೋ ಬೇಬಿ, ನೀನು ನನಗೆಲ್ಲ ಆಳ್ಬೇಡ, ನಿಮ್ಮ ಅಪ್ಪಂಗೆ ಹುಷಾರಾಗುತ್ತೆ, ತೊಂದರೆ ಪಟ್ಕೋಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಳ್ಬೇಡ ರವಿ ನೀನು, ಪ್ಲೀಸ್, ಎಲ್ಲ ಸರಿ ಹೋಗುತ್ತೆ, ನಿಮ್ಮ ಮಾವಂಗೆ ಹುಷಾರಾಗುತ್ತೆ ಬಿಡು, ಹೋಗ್ಬಿಟ್ಟು ಆಮೇಲೆ ನೋಡೋಣ, ನನಗೆ ಗೊತ್ತಿತ್ತು ನಿಂಗೆ ಹಿಂಗೆ ಆಗುತ್ತೆ ಅಂತ, ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದೆ ನಾನು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾರೆ ಈ ಕಡೆ. ಹಾಗೆ ಈ ಕಡೆ ಇವರು ಸೂರ್ಯ ಅವರು ಮಾತಾಡ್ಕೊಂಡಿರ್ತಾರೆ. ಹಾಗೆ ರಂಗನಾಥ್ ಅವ್ರೇನು ಕೇಳ್ತಾರೆ ಅಂದರೆ, ಎಲ್ಲ ಎಲ್ಲಿ ರೋಹಿಣಿ ಮತ್ತು ಮನೋಜ್ ಅವರು ಎಲ್ಲ ಎಲ್ಲಿ ಅಂತ ಕೇಳ್ತಾರೆ. ರೋಹಿಣಿ ಮನೋಜ್ ಇಲ್ಲೇ ಇದ್ದಾರೆ, ಹೊರಗಡೆ ಇದ್ದಾರೆ ಅಂತ ಕೇಳಿದಾಗ ಈ ಕಡೆ ತಾಯ್ತ ಕೂಡ ನೋಡ್ತಾರೆ ಅವರು ರಂಗನಾಥ್ ಅವರು. ತಾಯ್ತ ನೋಡ್ಬಿಟ್ಟು ಯಾರು ಕಟ್ಟಿರ್ಬೋದು ಇದನ್ನು ಅಂತ ತಾವೇ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಅಪ್ಪ ಹುಷಾರಾಯ್ತಲ್ಲಪ್ಪ, ಒಳ್ಳೇದಾಯ್ತಪ್ಪ ಅಂತ ಕೇಳಿದಾಗ, ಹಾಗೆ ಈ ಕಡೆ ರಂಗನಾಥ್ ಅವರು ಮೀನಾ ಕಾಣಿಸ್ತಿಲ್ವಲ್ಲ, ಎಲ್ಲರೂ ಇಲ್ಲೇ ಇದ್ದೀರಾ, ಮೀನಾ ಎಲ್ಲಿ ಅಂತ ಕೇಳ್ತಾರೆ. ಕೇಳೋಣ, ಅವಾಗ
ಈ ಕಡೆ ಶಾಂತಿ ಮನಸ್ಸಲ್ಲಿ ಅನ್ಕೊಂತಾಳೆ, ಈ ಮೀನನ್ ಬಗ್ಗೆ ಮತ್ತೆ ಬೈದ್ರೆ ನನ್ಗೆ ಇವ್ರಿಗೆ ಕೋಪ ಬರುತ್ತೆ, ಸುಮ್ಮನೆ ಯಾಕೆ ಶಾಕ್ ಆಗುತ್ತೆ ಮತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾರೆ. ಈ ಕಡೆ ಸೂರ್ಯ ಅವರು ಹೋಗ್ಲಿ ಬಿಡಪ್ಪ ಯಾಕೆ ಇದು ಮಾಡ್ತೀಯ, ಇವಾಗ ಹುಷಾರಾದೆಲ್ಲ ಸಾಕು, ಮನೆಗೆ ಹೋಗೋಣ ಇನ್ಮೇಲೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾರೆ. ಈ ಕಡೆ ಇಲ್ಲಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ. ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.